ಕೋಟ್ಸ್. ಸರ್ಫಾ ಕೋಟ್ಸ್. ಸರ್ಫಾ ಕೋಟ್ಸ್ ರವರ ಸುದೀರ್ಘ ಬಾಳಿಕೆಯ ಸುಂದರವೂ ಆದ ಜಲಾಧಾರಿತ ಪರಿಸರ ಸ್ನೇಹಿ ಪೇಂಟ್ಗಳನ್ನೇ ಬಳಸಿ. ಸರ್ಫಾ ಲಕ್ಸುರಿ ಎಮಲ್ಷನ್ ಪೇಂಟ್, ಓಡರ್ಲೆಸ್, ಲೋ ವಿಒಸಿ, ಗುಡ್ ಫಾರ್ ಹೆಲ್ತ್, ಗುಡ್ ಫಾರ್ ಅರ್ತ್. ಸರ್ಫಾ ಕೋಟ್ಸ್. ನಿಯಮಿತ ಸ್ತನ ಪರೀಕ್ಷೆಯಿಂದ ಸ್ತನ ಕ್ಯಾನ್ಸರ್ ಅನ್ನು ತಡೆಯಿರಿ. ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದ್ರೆ ಕ್ಯಾನ್ಸರ್ ಅನ್ನ ಗುಣಪಡಿಸುವ ಸಾಧ್ಯತೆ ಹೆಚ್ಚು. ಸ್ತನ ಕ್ಯಾನ್ಸರ್ನ ಆರಂಭಿಕ ಪತ್ತೆಗಾಗಿ ಸ್ಕ್ಯಾನ್ ಮಾಡಿಸಿಕೊಳ್ಳಿ. ಸಂಪರ್ಕಿಸಿ ನಂಜಪ್ಪ ಆಸ್ಪತ್ರೆ, ಕುವೆಂಪು ರಸ್ತೆ, ಶಿವಮೊಗ್ಗ. ದೂರವಾಣಿ ಸಂಖ್ಯೆ 0818268000 ಅಥವಾ 0818223967 ಮತ್ತು ಮಾಗನೂರು ಬಸಪ್ಪ ರಸ್ತೆ, ದಾವಣಗೆರೆ. ಸಂಪರ್ಕಿಸಿ 081922601111 ಅಥವಾ 081922603333. ಶಬರಿಮಲೈ ಅಯ್ಯಪ್ಪ ಸೇವಾ ಸಮಾಜ ಮತ್ತು ರಾಷ್ಟ್ರೀಯ ಅನ್ನದಾನ ಸಮಿತಿ ವತಿಯಿಂದ ಪ್ರತಿ ವರ್ಷದಂತೆ ಅಯ್ಯಪ್ಪ ಸ್ವಾಮಿ ಸನ್ನಿಧಾನಕ್ಕೆ ಬರುವ ಮಾಲಾಧಾರಿ ಸ್ವಾಮಿಗಳಿಗೆ ಅನ್ನ ಸಂತರ್ಪಣೆ ಮಾಡುವ ಉದ್ದೇಶದಿಂದ ಮುಷ್ಟಿ ಅಕ್ಕಿ ಅಭಿಯಾನವನ್ನು ಆರಂಭಿಸಲಿದ್ದೇವೆ ಎಂದು ಅನ್ನದಾನ ಸಮಿತಿ ರಾಷ್ಟ್ರಾಧ್ಯಕ್ಷರಾದ ಕೆಇ ಕಾಂತೇಶ್ ತಿಳಿಸಿದ್ದಾರೆ. ಶಿವಮೊಗ್ಗದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಕೆಇ ಕಾಂತೇಶ್, ಡಿಸೆಂಬರ್ 8ರಂದು ಸೋಮವಾರ ಶಿವಮೊಗ್ಗ ನಗರದ ಸಿಗೆಹಟ್ಟಿ ಅಂತರಘಟ್ಟಮ್ಮ ದೇವಾಲಯದ ಆವರಣದಲ್ಲಿ ಮುಷ್ಟಿ ಅಕ್ಕಿ ಅಭಿಯಾನದ ಉದ್ಘಾಟನಾ ಸಮಾರಂಭ ನಡೆಯಲಿದೆ. ಈ ಸಮಾರಂಭವನ್ನು ಇದರ ದಿವ್ಯ ಸಾನ್ನಿಧ್ಯವನ್ನು ಶಿವಮೊಗ್ಗ ರಾಮಕೃಷ್ಣಾಶ್ರಮದ ಶ್ರೀ ವಿನಯಾನಂದ ಸರಸ್ವತಿ ಮಹಾಸ್ವಾಮೀಜಿಗಳು ಹಾಗೂ ಆದಿಚುಂಚನಗಿರಿ ಶಿವಮೊಗ್ಗ ಶಾಖಾ ಮಠದ ಶ್ರೀ ನಾದಮಯಾನಂದ ಸ್ವಾಮೀಜಿಯವರು ವಹಿಸಲಿದ್ದಾರೆ. ಈ ಅಭಿಯಾನದ ಉದ್ಘಾಟನೆಯನ್ನು ಮಾಜಿ ಉಪಮುಖ್ಯಮಂತ್ರಿ ಕೆಎಸ್ ಈಶ್ವರಪ್ಪ ನೆರವೇರಿಸಲಿದ್ದಾರೆ ಎಂದು ಅನ್ನದಾನ ಸಮಿತಿ ರಾಷ್ಟ್ರೀಯ ಉಪಾಧ್ಯಕ್ಷ ಕೆಇ ಕಾಂತೇಶ್ ಮಾಹಿತಿ ನೀಡಿದ್ದಾರೆ. ಶಬರಿಮಲೆ ಅಂತಿದ್ದಂಗೆ ಪ್ರತಿಯೊಬ್ಬ ಹಿಂದೂ ಬಾಂಧವರಿಗೂ ಕೂಡ ಒಂದು ರೀತಿ ಮೈಯಲ್ಲಿ ರೋಮಾಂಚನ ಆಗ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅನೇಕ ವರ್ಷಗಳಿಂದ ತಪಸ್ಸು ಮಾಡಿಕೊಂಡು ಮಾಲಾಧಾರಿಗಳು 45,000 ವ್ರತ, 108,000 ವ್ರತ ಎಲ್ಲ ಮಾಡೋದು ನಾವೆಲ್ಲರೂ ಕೂಡ ನೋಡಿದ್ದೀವಿ. ಆ ಒಂದು ಅಯ್ಯಪ್ಪ ಮಾಲಾಧಾರಿಗಳಿಗೆ ಶಬರಿಮಲೆ ಹೋದಂಥ ಸಂದರ್ಭದಲ್ಲಿರ್ಬೋದು ಮತ್ತು ಆ ಒಂದು ರಸ್ತೆ ಮಾರ್ಗದಲ್ಲಿ ಎಲ್ಲೂ ಕೂಡ ಒಳ್ಳೆಯ ಊಟದ ವ್ಯವಸ್ಥೆ ಇರಲ್ಲ. ಅದನ್ನು ಗಮನದಲ್ಲಿಟ್ಕೊಂಡು ಶಬರಿಮಲೆ ಅಯ್ಯಪ್ಪ ಸೇವಾ ಸಮಾಜಂ ಕರ್ನಾಟಕ ಈ ಒಂದು ಸೇವಾ ಸಂಸ್ಥೆಯಿಂದ ಅನೇಕ ವರ್ಷಗಳಿಂದ ಶಬರಿಮಲೆ ಮತ್ತು ಸುತ್ತಮುತ್ತಲ ಭಾಗದಲ್ಲಿ ಅನ್ನದಾನದ ಒಂದು ಸೇವೆ ಮಾಡ್ತಿರೋದು ನಮ್ಮ ಗಮನಕ್ಕೆ ಬಂದಾಗ ಶಿವಮೊಗ್ಗದಿಂದ ಒಂದು ವಿನೂತನವಾದಂಥ ಕಾರ್ಯಕ್ರಮ ನಾವು ಮಾಡಬೇಕು ಅಂತ ನಿಶ್ಚಯ ಮಾಡಿ ಪ್ರತಿಯೊಂದು ಮನೆಯಿಂದನೂ ಕೂಡ ಒಂದು ಮುಷ್ಟಿ ಅಕ್ಕಿ ಆದ್ರೂ ಕೂಡ ನಾವು ಸಂಗ್ರಹ ಮಾಡಬೇಕು ಅನ್ನೋಂಥ ನಿಶ್ಚಯದೊಂದಿಗೆ ಕಳೆದ 5ನೇ ವರ್ಷದಿಂದ ಪ್ರಾರಂಭ ಆಗಿ ಈ ವರ್ಷನೂ ಕೂಡ ನಾವು ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಸುಮಾರು 80,000 to 90,000 ಮನೆಗಳು ಶಿವಮೊಗ್ಗದಲ್ಲಿ ಇರೋದು ನಮ್ಮೆಲ್ಲರೂ ಕೂಡ ಗೊತ್ತಿದೆ. ಒಂದೊಂದು ಮನೆ, ಅದು ಶ್ರೀಮಂತ ಇರ್ಬೋದು, ಬಡವ ಇರ್ಬೋದು, ಯಾರೇ ಇದ್ರೂ ಕೂಡ, ದೀನ ದಲಿತ ಬಲ್ಲಿಗೆ ಯಾರಿದ್ರೂ ಕೂಡ ಅವ್ರ ಮನೆಯಿಂದ ನಾವೆಲ್ಲರೂ ಕೂಡ ಒಂದು ಮುಷ್ಟಿ ಆದರೂ ನಾವು ಅಕ್ಕಿ ತಗೊಳ್ಬೇಕು ಅಂತ ನಮ್ಮ ಸಮಿತಿಯಿಂದ ತೀರ್ಮಾನ ಮಾಡಿ ಕಳೆದ 4 ವರ್ಷದಲ್ಲಿ ಪ್ರತಿ ವರ್ಷ ಕಳೆದ ಬಾರಿ ಸುಮಾರು 380 ಕ್ವಿಂಟಾಲಷ್ಟು ಅಕ್ಕಿ, ಬೇಳೆ, ಆಮೇಲೆ ಎಣ್ಣೆ, ಬೆಲ್ಲ ಇದನ್ನೆಲ್ಲನೂ ಕೂಡ ನಾವು ಕಳೆದ ಬಾರಿ ನಾವು ಕಳಿಸ್ಕೊಟ್ಟಿದ್ವಿ. ಇದೇ ರೀತಿ ಪ್ರತಿ ವರ್ಷನೂ ಕೂಡ ಅದು ಜಾಸ್ತಿ ಆಗ್ತಿದೆ ವಿನ ಅದೇನು ಕಡಿಮೆ ಆಗ್ತಾ ಇಲ್ಲ. ಕಳೆದ ಬಾರಿ ನಾವು ಇನ್ನೊಂದು ಹೊಸ ರೀತಿ ನಾವು ಮಾಡಿದ್ವಪ್ಪ ಏನಂತಪ್ಪ ಅಂತಂದ್ರೆ, ಒಂದು ನಾವು ಶಬರಿಮಲೆಗೂ ಕೂಡ ನಾವು ಒಂದು ಲೋಡಿನ ಅಕ್ಕಿ ಕಳಿಸಿದ್ವಿ. ಜೊತೆಗೆ ಶಿವಮೊಗ್ಗ ನಗರದ 3 ದೇವಸ್ಥಾನಗಳಲ್ಲಿ ಏನು ಅನ್ನದಾನ ಮಾಡ್ತಾ ಇದ್ದಾರೆ ಆ ದೇವಸ್ಥಾನಗಳಿಗೂ ಕೂಡ ನಾವು ಬೇಕಾದಂಥ ಅಕ್ಕಿ ಇರ್ಬೋದು, ಬೇಳೆ, ಎಣ್ಣೆ ಇದನ್ನೆಲ್ಲ ಕೂಡ ನಾವು ಕಳೆದ ಬಾರಿಯಿಂದ ನಾವು ಕಳಿಸ್ಕೊಡೋಕೆ ಪ್ರಾರಂಭ ಮಾಡಿದ್ವಿ. ಈ ಬಾರಿ 8ನೇ ತಾರೀಕು ಅಂದರೆ ನಾಡಿದ್ದು ಸೋಮವಾರ ಬೆಳಗ್ಗೆ ಸಿಗೆಹಟ್ಟಿಯ ಅಂತರಘಟ್ಟಮ್ಮ ದೇವಸ್ಥಾನದಲ್ಲಿ ಇದರ ಉದ್ಘಾಟನೆ ಅಂದರೆ ಪ್ರಾರಂಭ ಆಗ್ತಾ ಇದೆ. ಈ ಒಂದು ಉದ್ಘಾಟನಾ ಸಮಾರಂಭಕ್ಕೆ ಶಿವಮೊಗ್ಗದ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಶ್ರೀ ವಿನಯಾನಂದ ಸರಸ್ವತಿ ಸ್ವಾಮಿಗಳು ಮತ್ತು
ಆದಿಚುಂಚನಗಿರಿ ಶಾಖಾ ಮಠದ ಶ್ರೀ ನಾದಮಯಾನಂದ ಸ್ವಾಮೀಜಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸ್ತಾ ಇದ್ದಾರೆ. ಇದರ ಅಧ್ಯಕ್ಷತೆಯನ್ನ ನನ್ನ ತಂದೆಯಾದಂಥ ಶ್ರೀಯುತ KS ಈಶ್ವರಪ್ಪನವರು ಉದ್ಘಾಟನೆ ಮಾಡ್ತಾ ಇದ್ದಾರೆ. ಜೊತೆಗೆ ಆ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದಂಥ ಶ್ರೀ KB ಪ್ರಸನ್ನಕುಮಾರ್ ಅವರು, ಶ್ರೀ ಪಾಲಾಕ್ಷ್ ಅವರು, ಡಾಕ್ಟರ್ ಅರವಿಂದ್ ಅವರು, ಸಿಟಿ ಕೋಆಪರೇಟಿವ್ ಬ್ಯಾಂಕಿನ ಅಧ್ಯಕ್ಷರಾದಂಥ G ರಾಜೂರವರು, ND ಸತೀಶ್ ಅವರು, ಆಮೇಲೆ ಶ್ರೀ ಜಿಲ್ಲಾ ಬಿಜೆಪಿಯ ಅಧ್ಯಕ್ಷರಾದಂಥ NK ಜಗದೀಶ್ ಅವರು, ಶ್ರೀ SP ಶೇಷಾದ್ರಿ ಅವರು, ಮಾಜಿ ಕಾರ್ಪೊರೇಟರ್ ಆದಂಥ ಶ್ರೀ ಶಂಕರ್ ಗನ್ನಿ ಅವರು, ಶ್ರೀ ಶರತ್ ಮರಿಯಪ್ಪನವರು, ಶ್ರೀ ಮಲ್ಲಿಕಾರ್ಜುನ್ R ಮತ್ತು ಅಯ್ಯಪ್ಪ ಸ್ವಾಮಿ ಸೇವಾ ಸಮಾಜನ ಜಿಲ್ಲಾಧ್ಯಕ್ಷರು ಆದಂಥ K ಸಂತೋಷ್ ಅವರು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಒಟ್ಟು ಇದು ಪೂರ್ಣವಾದಂಥ ಸಂಗ್ರಹ ಏನು ಇಡೀ ಶಿವಮೊಗ್ಗ ನಗರದಲ್ಲಿ ಆಗುತ್ತೆ, ಇದೆಲ್ಲದನ್ನು ಕೂಡ ನಾವು ಸಂಗ್ರಹ ಮಾಡಿ 16ನೇ ತಾರೀಕು ಮಂಗಳವಾರ ಸಂಜೆ 6 ಗಂಟೆಗೆ ಶುಭಮಂಗಲ ಕಲ್ಯಾಣ ಮಂಟಪದಿಂದ ಶಬರಿಮಲೆಗೆ ಇದನ್ನ ಕಳಿಸ್ಕೊಡುವಂಥ ವ್ಯವಸ್ಥೆನೂ ಕೂಡ ಮಾಡ್ತಾ ಇದ್ದೀವಿ. ಪ್ರತಿ ವರ್ಷದಂತೆ ಯಾವ ರೀತಿ ನಮಗೆ ಶಿವಮೊಗ್ಗದ ಪ್ರತಿಯೊಬ್ಬ ಭಕ್ತರನ್ನು ಕೂಡ ನಮಗೆ ಸಹಕಾರ ಕೊಡ್ತಿದ್ರು, ಅವರೆಲ್ಲರನ್ನೂ ಕೂಡ ನಾನು ಈ ಒಂದು ಸಂದರ್ಭದಲ್ಲಿ ಕಳಕಳಿಯಿಂದ ವಿನಂತಿ ಮಾಡ್ಕೊಳ್ತಿರೋದು, ಶಬರಿಮಲೆಗೆ ಯಾವ ಸ್ವಾಮಿ ಮಾರ್ಗಳು ಹೋಗ್ತಾ ಇದ್ದಾರೆ ಅವ್ರಿಗೆ ಬೇಕಾದಂಥ ಎಲ್ಲ ಸಾಮಗ್ರಿಗಳು ತಾವೆಲ್ಲರೂ ಕೂಡ ಸಹಕಾರ ಕೊಡಬೇಕು ಮತ್ತು ಇದಕ್ಕೆ ಪ್ರೋತ್ಸಾಹ ಕೊಡಬೇಕು ಅಂತ ನಾನು ಈ ಒಂದು ಸಂದರ್ಭದಲ್ಲಿ ನಾನು ಕೇಳ್ಕೊಳಕ್ಕೆ ಇಷ್ಟಪಡ್ತಾ ಇದ್ದೀನಿ.